ನಮಸ್ಕಾರ ಕರ್ಕಾಟಕ ರಾಶಿಯವರೇ. ಈ ಮಾರ್ಚ್ 23ರಿಂದ 29ರವರೆಗಿನ ವಾರವು ನಿಮ್ಮ ಆಂತರಿಕ ಶಕ್ತಿಯನ್ನು ಅರಿಯುವ ಅದ್ಭುತ ಸಮಯವಾಗಿದೆ. ಸೂರ್ಯ ಮತ್ತು ಶನಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಉನ್ನತ ಶಿಕ್ಷಣದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ಗುರು ಹಿರಿಯರ ಮಾರ್ಗದರ್ಶನ ಪಡೆಯಲು ಇದು ಸೂಕ್ತ ಸಮಯ. ಈಗ ನೀವು ತೋರುವ ತಾಳ್ಮೆ ಮತ್ತು ಶಿಸ್ತು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಸ್ಥಿರತೆಯನ್ನು ತಂದುಕೊಡಲಿದೆ. ವೃತ್ತಿಜೀವನದಲ್ಲಿ ಶುಕ್ರನ ಶುಭ ಸಂಚಾರದಿಂದಾಗಿ ಹೊಸ ಚೈತನ್ಯ ಮೂಡಲಿದೆ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಕೆಲಸಕ್ಕೆ ಮೆಚ್ಚುಗೆ ದೊರೆತು ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಅವಕಾಶ ಸಿಗಬಹುದು. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಿರಲಿ. 8ನೆಯ ಮನೆಯಲ್ಲಿ ಮಂಗಳ, ಬುಧ ಮತ್ತು ರಾಹುವಿನ ಪ್ರಭಾವವಿರುವುದರಿಂದ ಹಠಾತ್ ಖರ್ಚುಗಳು ಎದುರಾಗಬಹುದು. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸರಿಯಾಗಿ ಯೋಚಿಸಿ, ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಈ ವಾರ ನೀವು ಸ್ವಲ್ಪ ಏಕಾಂತವನ್ನು ಬಯಸಬಹುದು. ಸಮಾಜದ ಗದ್ದಲಕ್ಕಿಂತ ಮನೆಯಲ್ಲಿ ಶಾಂತವಾಗಿ ಕಾಲ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. 2ನೆಯ ಮನೆಯಲ್ಲಿ ಕೇತುವಿನ ಪ್ರಭಾವವಿರುವುದರಿಂದ ಕುಟುಂಬದವರೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದಿರಿ. ನಿಮ್ಮ ಮಾತುಗಳು ಮೃದುವಾಗಿದ್ದರೆ ಅನಗತ್ಯ ವಾದಗಳನ್ನು ಸುಲಭವಾಗಿ ತಪ್ಪಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ನೆಮ್ಮದಿಗೆ ಹೆಚ್ಚಿನ ಆದ್ಯತೆ ನೀಡಿ. ಗ್ರಹಗತಿಗಳ ತೀವ್ರತೆಯಿಂದಾಗಿ ನಿದ್ರೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆಯಿದೆ. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದು ಉತ್ತಮ. ನೀರಿನ ಹತ್ತಿರ ಸ್ವಲ್ಪ ಸಮಯ ಕಳೆಯುವುದು ಅಥವಾ ನಡಿಗೆ ಮಾಡುವುದು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತದೆ. ಈ ವಾರ ಕರ್ಕಾಟಕ ರಾಶಿಯವರೇ, ನಿಮ್ಮ ಅಂತಃಪ್ರಜ್ಞೆಯೇ ನಿಮ್ಮ ದೊಡ್ಡ ಶಕ್ತಿ. ಜಗತ್ತು ಎಷ್ಟೇ ವೇಗವಾಗಿ ಓಡುತ್ತಿದ್ದರೂ ನಿಮ್ಮ ಒಳಗಿನ ಶಾಂತಿಯೇ ನಿಮಗೆ ದಾರಿದೀಪವಾಗಲಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ವಾರ ನಿಮಗೆ ಸುಖಕರವಾಗಲಿ.